ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಹಣ್ಣಿನಿಂದ ನಮ್ಮ ಹಲ್ಲುಗಳನ್ನು ಉಜ್ಜುವುದರಿಂದ ಹೊಳಪು ಬರುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಪೈನಾಪಲ್, ಆಪ್ಷನ್ ಸಿ ದ್ರಾಕ್ಷಿ, ಆಪ್ಷನ್ ಡಿ ಸ್ಟ್ರಾಬೆರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರಾಬೆರಿ. ಎರಡನೇ ಪ್ರಶ್ನೆ, ಬಜ್ಜಿ ಬೋಂಡಾಗಳನ್ನು ತಿನ್ನುವುದರಿಂದ ದೇಹಕ್ಕೆ ಆಗುವ ಪರಿಣಾಮವೇನು? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ವಯಸ್ಸಾಗುವಿಕೆ, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಅಧಿಕ ಬೊಜ್ಜು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಮನೆಯಲ್ಲಿ ಸಾಕುಪ್ರಾಣಿಯನ್ನು ಸಾಕುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮನಸ್ಸಿಗೆ ನೆಮ್ಮದಿ, ಆಪ್ಷನ್ ಬಿ ಒತ್ತಡ ನಿವಾರಣೆ, ಆಪ್ಷನ್ ಸಿ ಆರೋಗ್ಯ ವೃದ್ಧಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಯಾವ ಚಹಾ ಕುಡಿಯುವುದರಿಂದ ನೆಗಡಿ ಕೆಮ್ಮು ಶೀಘ್ರವಾಗಿ ಗುಣವಾಗುತ್ತದೆ? ಆಪ್ಷನ್ ಎ ಶುಂಠಿ ಚಹಾ, ಆಪ್ಷನ್ ಬಿ ಮೆಣಸು ಚಹಾ, ಆಪ್ಷನ್ ಸಿ ಏಲಕ್ಕಿ ಚಹಾ, ಆಪ್ಷನ್ ಡಿ ಪುದೀನಾ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಣಸು ಚಹಾ. ಐದನೇ ಪ್ರಶ್ನೆ, ತಲೆಹೊಟ್ಟು ನಿವಾರಣೆಯಾಗಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ನಿಂಬೆ ರಸ, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಆರನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಪಾರ್ಶ್ವವಾಯು, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಶ್ವವಾಯು. ಏಳನೇ ಪ್ರಶ್ನೆ, ಯಾವ ಹಣ್ಣಿನ ಸೇವನೆಯು ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಯಲು ಸಹಾಯಕಾರಿ? ಆಪ್ಷನ್ ಎ ದ್ರಾಕ್ಷಿಗಳು, ಆಪ್ಷನ್ ಬಿ ಕಲ್ಲಂಗಡಿ, ಆಪ್ಷನ್ ಸಿ ಕಿತ್ತಳೆ, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಹಣ್ಣು. ಎಂಟನೇ ಪ್ರಶ್ನೆ, ನಮ್ಮ ದೇಹಕ್ಕೆ ಅತ್ಯಂತ ಹಾನಿಕಾರಕ ಪಾನೀಯ ಯಾವುದು? ಆಪ್ಷನ್ ಎ ಸೋಡಾ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಫಿಲ್ಟರ್ ವಾಟರ್, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಸೋಡಾ. ಒಂಬತ್ತನೇ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವ ಪಾನೀಯ ಯಾವುದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಸೋಡಾ, ಆಪ್ಷನ್ ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಇಂದಿನ ಕೊನೆಯ ಪ್ರಶ್ನೆ, ಪದೇ ಪದೇ ಎದೆನೋವು ಬರಲು ಪ್ರಮುಖ ಕಾರಣವೇನು? ಆಪ್ಷನ್ ಎ ಹೈ ಬಿ ಪಿ, ಆಪ್ಷನ್ ಬಿ ಅಸಿಡಿಟಿ, ಆಪ್ಷನ್ ಸಿ ರಕ್ತದಲ್ಲಿ ಕೊಬ್ಬಿನಾಂಶ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾವು ಕೇಳಿರುವ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.